Hello students, today we will continue with the next concept of chapter 2, that is file handling, and in that we will see how to read file, how to write file, all those things we will see one by one. We will see how we can handle the text file in Python programming. We will learn to create, write, read and navigate through files with the confidence. So file operations, what all file operations are there? Writing everything into files, reading from the files and file navigation ಅಂದರೆ ಫೈಲಲ್ಲಿ ರೈಟ್ ಮಾಡೋದು, ಫೈಲಿಂದ ರೀಡ್ ಮಾಡೋದು, ಹಾಗೆಯೇ ಫೈಲಲ್ಲಿ ಮೂವ್ಮೆಂಟ್ ಮಾಡೋದು, ಅದನ್ನು ನೇವಿಗೇಷನ್ ಅಂತ ಹೇಳ್ತೇವೆ. ಮತ್ತೆ ರೈಟ್ ಮಾಡಲಿಕ್ಕೆ ವಿ ವಿಲ್ ಯೂಸ್ ಪೈಥಾನ್ಸ್ ಬಿಲ್ಟ್ ಇನ್ ಮೆಥಡ್ಸ್ ಆ್ಯಂಡ್ ಇನ್ ರೀಡ್ ಮಾಡಲಿಕ್ಕೂ ಪೈಥಾನಿನ ಬಿಲ್ಟ್ ಇನ್ ಮೆಥಡ್ಸ್ ಇದ್ದಾವೆ, ರೀಡ್ ಎಲ್ ಎನ್ ಆ ಟೈಪ್ ಎಲ್ಲ ಇದೆ, ಅದನ್ನೆಲ್ಲ ಯೂಸ್ ಮಾಡ್ತೇವೆ. ಹಾಗೆ ಮೂವ್ಮೆಂಟ್ ಮಾಡಲಿಕ್ಕೂ ಸೀಕ್ ಮತ್ತು ಟೆಲ್ ಮೆಥಡ್ಸ್ ಇದ್ದಾವೆ, ಇವನ್ನೆಲ್ಲ ನಾವು ನೋಡ್ತೇವೆ. ಸೊ ಫಸ್ಟ್ ರೈಟಿಂಗ್ ಟು ಟೆಕ್ಸ್ಟ್ ಫೈಲ್. Writing to file requires opening them in either write mode, that is W, or append mode. ಒಂದೇ W ಮೋಡಲ್ಲಿ ಓಪನ್ ಮಾಡಬೇಕು ಅಥವಾ ಅಪೆಂಡ್ ಮೋಡ್ ಅಂದರೆ ಅಪೆಂಡ್ ಮೋಡ್ ಅಂದರೆ ಆ್ಯಡ್ ಎಟ್ ದಿ ಎಂಡ್ ಆಫ್ ಎ ಫೈಲ್ ಅಂತ ಅರ್ಥ. ಅಪೆಂಡ್ ಅಂತೇವೆ. ಅಪೆಂಡ್ ಅಂದರೆ ಆಲ್ರೆಡಿ ಇರೋ ಫೈಲಿಗೆ ಎಂಡಿಗೆ ಆ್ಯಡ್ ಮಾಡು ಅಂತ ಹೇಳಿ, ಅದಕ್ಕಾಗಿ ಅಪೆಂಡ್ ಅಂತ ಹೇಳ್ತೇವೆ. ರೈಟ್ ಮೋಡ್ ಇರೇಸಸ್ ಎಕ್ಸಿಸ್ಟಿಂಗ್ ಕಾಂಟೆಂಟ್ ವೈಲ್ ಅಪೆಂಡ್ ಮೋಡ್ ಆ್ಯಡ್ಸ್ ನ್ಯೂ ಡೇಟಾ ಟು ದಿ ಎಂಡ್ ಆಫ್ ಎಕ್ಸಿಸ್ಟಿಂಗ್ ಕಾಂಟೆಂಟ್ ಅಂತ ಹೇಳಿದ್ರೆ ರೈಟ್ ಏನಿರ್ತದೆ, ಇಟ್ ವಿಲ್ ಕ್ರಿಯೇಟ್ ಎ ನ್ಯೂ ಫೈಲ್ ಎವ್ರಿ ಟೈಮ್, but the append mode adds the new data to the existing file. The file object acts as your gateway to interact with the file system. Once opened, you can use specific methods to store your data permanently. Okay, file object ಅನ್ನು ಯೂಸ್ ಮಾಡಿ ನಾವು ಫೈಲ್ ಸಿಸ್ಟಮ್ ಅನ್ನು ಯೂಸ್ ಮಾಡ್ಕೊಳ್ತೇವೆ ಮತ್ತು ಓಪನ್ ಮಾಡಿ ಅದರಲ್ಲೆಲ್ಲ ಆಪರೇಷನ್ಸ್ ಅನ್ನು ಮಾಡ್ತೇವೆ. ನೆಕ್ಸ್ಟ್ ಫೈಲ್ ಓಪನಿಂಗ್ ಮೋಡ್ಸ್ ಯಾವ್ಯಾವ್ದಿದ್ದಾವೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳುವ. ರೈಟ್ ಮೋಡ್, ದಟ್ ಇಸ್ ಡಬ್ಲ್ಯೂ, ಓಪನ್ಸ್ ಫೈಲ್ ಫಾರ್ ರೈಟಿಂಗ್ ಓನ್ಲಿ, ಕ್ರಿಯೇಟ್ಸ್ ನ್ಯೂ ಫೈಲ್ ಇಫ್ ಇಟ್ ಡಸಂಟ್ ಎಕ್ಸಿಸ್ಟ್, ಓವರ್ ರೈಟ್ಸ್ ದಿ ಎಕ್ಸಿಸ್ಟಿಂಗ್ ಕಂಟೆಂಟ್ ಕಂಪ್ಲೀಟ್ಲಿ. ಮುಂಚೆ ಕ್ರಿಯೇಟ್ ಮಾಡಿದ ಫೈಲ್ ಇದ್ದರೆ ಅದನ್ನು ಇರೇಸ್ ಮಾಡಿ ನಾವೇನು ಹೊಸದಾಗಿ ಕೊಟ್ಟಿದ್ದೇವೆ ಅದನ್ನು ರೈಟ್ ಮಾಡ್ತದೆ. ಫೈಲ್ ಪಾಯಿಂಟರ್ ಎಟ್ ದ ಬಿಗಿನಿಂಗ್ ಅಂದರೆ ಡಬ್ಲ್ಯೂ ಮೋಡ್ ಸೆಟ್ ಮಾಡಿದಾಗ ಫೈಲಿನ ಇದು ಫೈಲ್ ಅಂತ ಹೇಳಾದರೆ ಈ ಬಿಗಿನಿಂಗ್ ಪೊಸಿಷನ್ನಿಗೆ ಫೈಲ್ ಪಾಯಿಂಟರನ್ನು ಒಯ್ದಿಟ್ಕೊಳ್ತದೆ. ಫೈಲ್ ಪಾಯಿಂಟರ್ ಅಂತ ಹೇಳಿದ್ರೆ ಅಲ್ಲಿಂದ ನಾವು ರೀಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಅರ್ಥ. ಎಕ್ಸಿಸ್ಟಿಂಗ್ ಡೇಟಾ ಇರೇಸ್ಡ್, ನೋಡ್ರಿ ಎಕ್ಸಿಸ್ಟಿಂಗ್ ಡೇಟಾ ಇರೇಸ್ಡ್ ಆ್ಯಂಡ್ ಇಟ್ ಕ್ರಿಯೇಟ್ಸ್ ನ್ಯೂ ಫೈಲ್ ಇಫ್ ನೀಡೆಡ್. ಆಲ್ರೆಡಿ ಫೈಲ್ ಇಲ್ಲ ಅಂದರೆ ಹೊಸ ಫೈಲನ್ನು ಕ್ರಿಯೇಟ್ ಮಾಡ್ತದೆ. ಆದರೆ ಅದರದ್ದೇ ಹೆಸರಿನ ಫೋಲ್ಡರ್ ಇದ್ರೆ ಮಾತ್ರ ಆಗೋದಿಲ್ಲ, ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು. Append mode, that is called A, opens file for appending the data, creates new file if it does not exist, preserves existing content. ಅಂತ ಹೇಳಿದ್ರೆ ಆಲ್ರೆಡಿ ಇರೋ ಫೈಲಲ್ಲಿ ಡೇಟಾ ಆ್ಯಡ್ ಮಾಡೋದಿದ್ರೆ ನಾವು ಅಪೆಂಡ್ ಮೋಡಿಗೆ ಹೋಗಬೇಕು ಅಂತ ಅರ್ಥ. ಫೈಲ್ ಪಾಯಿಂಟರ್ ಎಟ್ ದಿ ಎಂಡ್, ಅಪೆಂಡ್ ಮೋಡಲ್ಲಿ ಆಟೋಮೆಟಿಕ್ ಏನಾಗ್ತದೆ, ಫೈಲ್ ಪಾಯಿಂಟರ್ ಇಲ್ಲೋ ಕೂತ್ಕೊಳ್ತದೆ, ಅವಾಗ ನಾವು ಹೊಸ ಡೇಟಾ ಆ್ಯಡ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಬರ್ತದೆ ಅಂತ ಅರ್ಥ. So creates new file if it does or does not exist, preserves existing content, new data added at the end ಅಂತ ಹೇಳ್ತೇವೆ. The write method accepts a single string of argument and writes it to the text file. It returns the number of characters written during execution. ಅಂದರೆ ರೈಟ್ ಮೆಥಡ್ ಏನು ಮಾಡ್ತದೆ, ಯೂಸರ್ಸಿಂದ ಒಂದು ಸ್ಟ್ರಿಂಗನ್ನು ತೆಗೆದುಕೊಳ್ತದೆ ಆ್ಯಂಡ್ ರೈಟ್ಸ್ ಇಟ್ ಟು ದಿ ಟೆಕ್ಸ್ಟ್ ಫೈಲ್. ನಾವು ಯಾವುದು ಟೆಕ್ಸ್ಟ್ ಫೈಲನ್ನು ಇಂಡಿಕೇಟ್ ಮಾಡಿದ್ದೇವೆ ಅದರೊಳಗೆ ಬರೀತದೆ ಅಂತ ಹೇಳ್ತೇವೆ. ಇಟ್ ರಿಟರ್ನ್ಸ್ ದಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ರಿಟರ್ನ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್, ಅಂದರೆ ಎಷ್ಟು ಕ್ಯಾರೆಕ್ಟರನ್ನು ರೈಟ್ ಮಾಡಿದೆ ಫೈಲ್ ಒಳಗೆ ಅಂತ ಹೇಳೋದನ್ನು ಸಹ ನಮಗೆ ಇಂಟಿಮೇಟ್ ಮಾಡ್ತದೆ, ಆ ಕೆಲಸನೂ ಮಾಡ್ತದೆ. ಲೈಕ್ ನೋಡ್ರಿ ಎಕ್ಸಾಂಪಲ್, ಮೈ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ಓಪನ್ ಮೈ ಫೈಲ್ ಡಾಟ್ ಟಿ ಎಕ್ಸ್ ಟಿ ಡಬ್ಲ್ಯೂ, ಅಂದರೆ ರೈಟ್ ಮೋಡಲ್ಲಿ ಈ ಫೈಲನ್ನು ಓಪನ್ ಮಾಡಿ ಈ ಆಬ್ಜೆಕ್ಟಿಗೆ ಅಸೈನ್ ಮಾಡಿದ್ದಿದೆ ಅಂತ ಅರ್ಥ. ಮೈ ಆಬ್ಜೆಕ್ಟ್ ಡಾಟ್ ರೈಟ್ ಹಾಯ್ ಐ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ಫೈಲ್ ಇನ್ ಪೈಥಾನ್. ಮತ್ತು ನೋಡ್ರಿ ಎಂಡಿಗೆ \n ಹಾಕಿದ್ದಿದೆ.
ಸೊ ಇಟ್ ರಿಟರ್ನ್ಸ್ 1 ಅಂತ ಹೇಳಿದ್ರೆ ರೈಟ್ ಆಯಿತು ಅಂತ ಹೇಳಿದ್ರೆ ಇಟ್ ರಿಟರ್ನ್ಸ್ 1. ಮೈ ಆಬ್ಜೆಕ್ಟ್ ಡಾಟ್ ಕ್ಲೋಸ್. ಓಕೆ, ಆಮೇಲೆ ನಾವು ಅದನ್ನು ಕ್ಲೋಸ್ ಮಾಡ್ತಾ ಇದ್ದೇವೆ. ರಿಮೆಂಬರ್ ಟು ಆ್ಯಡ್ \n ಫಾರ್ ನ್ಯೂ ಲೈನ್ಸ್ ಮ್ಯಾನ್ಯುವಲಿ. ರೈಟ್ ಡಸ್ ನಾಟ್ ಆ್ಯಡ್ ಲೈನ್ ಬ್ರೇಕ್ಸ್ ಆಟೋಮ್ಯಾಟಿಕ್ಲಿ. ಆಟೋಮ್ಯಾಟಿಕ್ಲಿ ಲೈನ್ ಬ್ರೇಕನ್ನು ಅದು ಆ್ಯಡ್ ಮಾಡೋದಿಲ್ಲ, ನಾವು ಎಂಡಿಗೆ ಹಾಕಬೇಕು. ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು ರೈಟಲ್ಲಿ. ದ ಕೀ ಫೀಚರ್ಸ್ ಆಫ್ ರೈಟ್ ಮೆಥಡ್: ಸ್ಟ್ರಿಂಗ್ ಇನ್ಪುಟ್ ಒನ್ಲಿ. ಸ್ಟ್ರಿಂಗನ್ನು ಇನ್ಪುಟ್ ಮಾಡ್ಲಿಕ್ಕೆ ಮಾತ್ರ ಇದನ್ನು ಯೂಸ್ ಮಾಡ್ತೇವೆ. ದ ರೈಟ್ ಮೆಥಡ್ ಎಕ್ಸೆಪ್ಟ್ಸ್ ಓನ್ಲಿ ಸ್ಟ್ರಿಂಗ್ ಆರ್ಗ್ಯುಮೆಂಟ್. ನ್ಯೂಮೆರಿಕ್ ಡೇಟಾ ಮಸ್ಟ್ ಬಿ ಕನ್ವರ್ಟೆಡ್ ಯೂಸಿಂಗ್ str ಫಂಕ್ಷನ್ ಬಿಫೋರ್ ರೈಟಿಂಗ್. ರೈಟ್ ಮಾಡೋ ಮುಂಚೆ str ಫಂಕ್ಷನ್ ಯೂಸ್ ಮಾಡಿ ಕನ್ವರ್ಟ್ ಮಾಡಿ ಅದನ್ನು ರೈಟ್ ಮಾಡಬೇಕು ನ್ಯೂಮೆರಿಕ್ ಇದ್ದರೆ. ಇಟ್ ರಿಟರ್ನ್ಸ್ ಕ್ಯಾರೆಕ್ಟರ್ ಕೌಂಟ್. ಎಷ್ಟು ರೈಟ್ ಆಗಿದೆ ಅಂತ ಹೇಳೋದನ್ನು ಸಹ ಇಂಡಿಕೇಟ್ ಮಾಡ್ತದೆ ಅಂತ ಹೇಳ್ತೇವೆ. ಮತ್ತು ಎಂಡಿಗೆ \n ಹಾಕಬೇಕು. ಬಫರ್ ಬೇಸ್ಡ್ ರೈಟಿಂಗ್: ಡೇಟಾ ಇಸ್ ಫಸ್ಟ್ ರಿಟರ್ನ್ ಟು ಎ ಬಫರ್ and then content move to permanent storage only when close method is called. ಅಂದರೆ ಫಸ್ಟನ್ನು ನೀವು ಫೈಲ್ ಆಬ್ಜೆಕ್ಟನ್ನು ಓಪನ್ ಮಾಡ್ತೀರಿ, ಆಮೇಲೆ ನೀವೇನು ಫೈಲನ್ನು ರೈಟ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಅಥವಾ ಡೇಟಾವನ್ನು ರೈಟ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಅದನ್ನು ಬಫರ್ ಅಂದರೆ ಟೆಂಪ್ರರಿ ಏರಿಯಾ ಆಫ್ ಮೆಮರಿಯ ಟೆಂಪ್ರರಿ ಏರಿಯಾ. ಲೈಕ್ ಈಗ ನೀವು ಕಾಪಿ ಪೇಸ್ಟ್ ತೆಗೆದುಕೊಂಡಾಗ ಹೇಗೆ ವರ್ಕ್ ಆಗ್ತದೆ, ಕಾಪಿ ಮಾಡಿದ್ದು ಮತ್ತೊಂದು ಕಡೆ ಪೇಸ್ಟ್ ಆಗ್ತದೆ, ಅದು ಮೆಮರಿಯಲ್ಲೇ ಇರ್ತದೆ. ಅದಕ್ಕೆ ಕಾಪಿ ಮಾಡಿದ್ದು ನಾವು ಸ್ವಿಚ್ ಆಫ್ ಮಾಡಿದ್ರೆ ಹೋಗಿರ್ತದೆ. ಸೇಮ್ ವೇದಲ್ಲಿ ಆಗೋ ಸಿಸ್ಟಮಿಗೆ ಬಫರ್ ಅಂತ ಹೇಳ್ತೇವೆ. ಟೆಂಪ್ರರ್ಲಿ ಇಟ್ ಸ್ಟೋರ್ಸ್ ದಿ ಡೇಟಾ ಬಿಫೋರ್ ರೈಟಿಂಗ್. ಕ್ಲೋಸ್ ಅಂತ ಹೇಳೋದನ್ನು ನೀವು ತೆಗೆದುಕೊಂಡ್ರೆ ಫೈಲ್ ಆಬ್ಜೆಕ್ಟ್ ಸಂಗಡ, ಆವಾಗ ಬಫರಲ್ಲಿ ಇದ್ದಿದ್ದೆಲ್ಲ ಫೈಲಿಗೆ ರೈಟ್ ಆಗ್ತದೆ. ರೈಟಿಂಗ್ ನ್ಯೂಮೆರಿಕ್ ಡೇಟಾ: ನ್ಯೂಮೆರಿಕ್ ಡೇಟಾ cannot be directly written to text files. Use the str function to convert numbers into string format before writing. We can see one example. My object is equal to open myfile.txt, w. ಅಂದರೆ ಈ ಫೈಲನ್ನು ರೈಟ್ ಮೋಡಲ್ಲಿ ಓಪನ್ ಮಾಡ್ಕೋ ಅಂತ ಹೇಳ್ದಂಗಾಯ್ತು. ಮಾರ್ಕ್ಸ್ ಈಕ್ವಲ್ ಟು 58 ಕೊಟ್ವಿ ಮಾರ್ಕ್ಸಿಗೆ. ಮೈ ಆಬ್ಜೆಕ್ಟ್ ಡಾಟ್ ರೈಟ್ str ಆಫ್ ಮಾರ್ಕ್ಸ್. ನೋಡ್ರಿ, ಕನ್ವರ್ಟ್ ಮಾಡಿ ಅದನ್ನು ನಾವು ಅಸೈನ್ ಮಾಡ್ತಾ ಇದ್ದೇವೆ. ಅಂದರೆ ಇದು ಇಂಟೇಜರ್ ಇರ್ತದೆ, ಇಂಟೇಜರನ್ನು ಡೈರೆಕ್ಟ್ ಬರೀಲಿಕ್ಕೆ ಬರೋದಿಲ್ಲ ರೈಟಿಗೆ, ಅದಕ್ಕಾಗಿ ಅದನ್ನು ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡಲಿಕ್ಕೆ str ಯೂಸ್ ಮಾಡ್ತೇವೆ. ಮತ್ತು ಅದು ರಿಟರ್ನ್ಸ್ 2 ಅಂಥೇಳಿ ಬರೀತದೆ, ಅಂದರೆ 2 ನಂಬರನ್ನು ಬರಿತಾ ಇದ್ದೇನೆ ಅಂತ ಹೇಳಿ, ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಮೈ ಆಬ್ಜೆಕ್ಟ್ ಡಾಟ್ ಕ್ಲೋಸ್. ಓಕೆ, ಇದು ಗೊತ್ತಿರಲಿ ನಿಮಗೆ. ದಿಸ್ ಕನ್ವರ್ಷನ್ ಎನ್ಶ್ಯೂರ್ಸ್ ಕಂಪ್ಯಾಟಿಬಿಲಿಟಿ ಬಿಟ್ವೀನ್ ಪೈಥಾನ್ಸ್ ನ್ಯೂಮೆರಿಕ್ ಟೈಪ್ಸ್ ಆ್ಯಂಡ್ ಟೆಕ್ಸ್ಟ್ ಫೈಲ್ ಫಾರ್ಮೆಟ್ ರಿಕ್ವೈರ್ಮೆಂಟ್ಸ್. The write lines method. The write lines method writes multiple strings to a file in a single operation. It accepts iterable objects. Iterable ಅಂತ ಹೇಳಿದ್ರೆ ಬಹಳಷ್ಟು ಇರುವುದು ಅಂತ, 1 by 1 ತೆಗೆದುಕೊಳ್ಳೋದು. Iterable or sequential ಅಂತ ನಾವು. Iterable objects like lists, tuples or other sequences containing strings. ಓಕೆ, ಟುಪಲ್ಸ್ ಅಂತ ಹೇಳ್ತೇವೆ ಇದಿರೋದ್ರಿಂದ, ಅದಕ್ಕಾಗಿ tuple ಅಥವಾ tuples or other sequences containing strings. My object is equal to open myfile.txt, w. ರೈಟ್ ಮೋಡಲ್ಲಿ ಫೈಲನ್ನು ಓಪನ್ ಮಾಡ್ಕೊಂಡ್ವಿ. ಲೈನ್ಸ್ ಈಸ್ ಈಕ್ವಲ್ ಟು ಹಲೋ ಎವ್ರಿ ಒನ್. ಇದು ಲೀಸ್ಟ್ ಅಂತ ಹೇಳ್ತೇವೆ, ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಿದೆ ಅಂದರೆ ಲೀಸ್ಟ್ ಅಂತ ಆಯಿತು. ಹಲೋ ಎವ್ರಿ ಒನ್ \1. ದಟ್ ಮೀನ್ಸ್ ಇನ್ ಫಸ್ಟ್ ಲೈನ್ ರೈಟ್ ಹಲೋ ಎವ್ರಿ ಒನ್ ಅಂತ ಹೇಳ್ದಂಗೆ ಆಯಿತು. ಆ್ಯಂಡ್ ದೆನ್ ರೈಟಿಂಗ್ ಮಲ್ಟಿ ಲೈನ್ ಸ್ಟ್ರಿಂಗ್ಸ್ \n. ಅಂದರೆ ಇದನ್ನು ಸೆಕೆಂಡ್ ಲೈನಲ್ಲಿ ಬರೆದಿಡು ಅಂತ. ದೆನ್ ದಿಸ್ ಈಸ್ ದಿ ಥರ್ಡ್ ಲೈನ್, ಅದು ಥರ್ಡ್ ಲೈನಲ್ಲಿ ಬರೆದಿಡು. ಮೈ ಆಬ್ಜೆಕ್ಟ್ ಡಾಟ್ ರೈಟ್ ಲೈನ್ಸ್. ಈ ಲೈನ್ಸ್ ಇರೋದನ್ನೆಲ್ಲ ರೈಟ್ ಲೈನ್ ಅಂತೇಳಿ ಯೂಸ್ ಮಾಡಿ ಅದನ್ನು ಮೈ ಆಬ್ಜೆಕ್ಟಲ್ಲಿ ಡಂಪ್ ಮಾಡು ಅಂತ. ಮೈ ಆಬ್ಜೆಕ್ಟ್ ಡಾಟ್ ಕ್ಲೋಸ್. ಅನ್ಲೈಕ್ ರೈಟ್ ಲೈನ್ಸ್ ಡಸ್ ನಾಟ್ ರಿಟರ್ನ್ ದ ಕ್ಯಾರೆಕ್ಟರ್ ಕೌಂಟ್ ಆಫ್ಟರ್ ಎಕ್ಸಿಕ್ಯೂಷನ್. ನೋಡ್ರಿ, ಎಕ್ಸಿಕ್ಯೂಷನ್ ಆದಮೇಲೆ ಕ್ಯಾರೆಕ್ಟರ್ ಎಷ್ಟು ಬರೀತು ಅಂತ ಹೇಳೋದನ್ನು ತೋರಿಸೋದಿಲ್ಲ ಒಂದು. ಮತ್ತೊಂದು ಅಂತ ಹೇಳಿದ್ರೆ ನೀವು \n ಇಲ್ಲೇ ಮೆನ್ಷನ್ ಮಾಡಿರೋದ್ರಿಂದ ಸಪ್ರೇಟಾಗಿ ಮತ್ತೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಫೈಲ್ ಕಾಂಟೆಂಟ್ ಡಿಸ್ಪ್ಲೇ. ವೆನ್ ದ ರೈಟ್ ಲೈನ್ಸ್ ಮೆಥಡ್ ಎಕ್ಸಿಕ್ಯೂಟ್ ಸಕ್ಸಸ್ಫುಲಿ, the content appears in the text file exactly as written.
Each string in the list becomes a separate line in the file. This example shows how multiple strings are combined into a coherent text document using Python's file writing capability. ನೋಡ್ರಿ ರೈಟ್ ಲೈನ್ಸ್ ಅನ್ನು ತೆಗೆದುಕೊಂಡ್ರೆ ಒಂದೇ ಟೆಕ್ಸ್ಟ್ ಫೈಲಲ್ಲಿ ಒನ್ ಬೈ ಒನ್ ಲೈನನ್ನು ಹಾಕಿದ್ದಿರ್ತದೆ ಅಥವಾ ಬರೆದಿದ್ದಿರ್ತದೆ. ಅದು ಸಪ್ರೇಟ್ ಲೈನ್ ಆಗಿ ಫೈಲಲ್ಲಿ ಸ್ಟೋರ್ ಆಗಿದ್ದಿರ್ತದೆ. ಅದಕ್ಕಾಗಿ ನಾವು ಹೇಗೆ ಅದನ್ನು ನೋಡ್ಬೋದು ಅಂತ ಹೇಳೋದನ್ನು ಎಕ್ಸಾಂಪಲ್ ಒಂದು ತೋರಿಸಿದ್ದಿದೆ. ರೀಡಿಂಗ್ ಫ್ರಾಮ್ ಟೆಕ್ಸ್ಟ್ ಫೈಲ್. Reading files requires opening them in appropriate modes. ನೋಡ್ರಿ, ಫೈಲಿಂದ ಇನ್ಫಾರ್ಮೇಷನನ್ನು ರೀಡ್ ಮಾಡಬೇಕು ಅಂದರೆ ನೀವು ಬೇರೆ ಬೇರೆ ಮೋಡಲ್ಲಿ ಕರೆಕ್ಟಾಗಿ ಓಪನ್ ಮಾಡಬೇಕು. ಯಾವ ಮೋಡು? ಮೇ ಬಿ ಆರ್ ಮೋಡ್, ದಟ್ ಈಸ್ ರೀಡ್ ಮೋಡ್. ಆರ್ ಪ್ಲಸ್ ರೀಡ್ ಆರ್ ರೈಟ್, ಡಬ್ಲ್ಯೂ ಪ್ಲಸ್ ರೈಟ್ ಆರ್ ರೀಡ್, ಆರ್ ಎ ಪ್ಲಸ್ append or read. Python provides 3 primary methods for reading file content. ಓಕೆ, ಆರ್ ಇರ್ಬೋದು, ಆರ್ ಪ್ಲಸ್ ಇರ್ಬೋದು ರೀಡ್ ಮಾಡಲಿಕ್ಕೆ, ಅಥವಾ ಡಬ್ಲ್ಯೂ ಪ್ಲಸ್ ರೈಟ್ ಮತ್ತು ರೀಡ್ ಅದನ್ನು ಯೂಸ್ ಮಾಡ್ಬೋದು, ಅಥವಾ ಎ ಪ್ಲಸ್ append or read. Each reading method serves different purposes, from reading specific amounts of data to processing entire files line by line. 3 ways to read files. ನೋಡ್ರಿ, ರೀಡ್ ಅಲ್ಲಿ 3 ಟೈಪ್ ಮೆಥಡ್ಸ್ ಇದ್ದಾವೆ ರೀಡ್ ಮಾಡಲಿಕ್ಕೆ. ಒನ್ ಈಸ್ ರೀಡ್ ಮೆಥಡ್, read specific number of bytes or entire file content. Read line reads one complete line at a time. Read lines reads all lines and returns as list. Note 3 ways. Read specified number of bytes or entire file content. Full file content ಒಂದೇ ಸಲ ಡಿಸ್ಪ್ಲೇ ಮಾಡಾಕ ಮುಗಿಸ್ಬಿಡ್ತದೆ. ನಾನು 10 ಕ್ಯಾರೆಕ್ಟರ್ ಅಂತ ತೋರಿಸು ಅಂದರೆ ಫಸ್ಟ್ 10 ಕ್ಯಾರೆಕ್ಟರ್ನ ಅಷ್ಟೇ ತೋರಿಸ್ತದೆ. ರೀಡ್ ಲೈನ್ ಮೆಥಡ್ ಫುಲ್ ಒಂದು ಲೈನೇ ತೋರಿಸ್ಬಿಡ್ತದೆ. ರೀಡ್ ಲೈನ್ಸ್ ಆದರೆ ಎಲ್ಲ ಲೈನ್ಸನ್ನು ಲೀಸ್ಟ್ ಆಗಿ ರಿಟರ್ನ್ ಮಾಡಿಸ್ತದೆ ಅಂತ ಅರ್ಥ. The first one, the read method. The read method reads a specified number of bytes from a data file. It follows the syntax file object dot read n. ನೋಡ್ರಿ, ಫೈಲ್ ಆಬ್ಜೆಕ್ಟ್ ಡಾಟ್ ರೀಡ್ ಎಷ್ಟು ಬೈಟ್ಸ್ ರೀಡ್ ಮಾಡಬೇಕು ಅಂತ ಹೇಳೋದನ್ನು ಹೇಳ್ತೇವೆ. ವೆರ್ n is the number of characters to read. For example, my object is equal to open myfile.txt, r. ರೀಡ್ ಮೋಡಲ್ಲಿ ಈ ಫೈಲನ್ನು ಓಪನ್ ಮಾಡು ಅಂದ್ವಿ. my object dot read 10 ಬೈಟ್ಸ್ ಅಂದರೆ 10 ಕ್ಯಾರೆಕ್ಟರನ್ನು ಆ ಫೈಲಿಂದ ಬಿಗಿನಿಂಗಿಂದ ರೀಡ್ ಮಾಡು. ಮೇ ಬಿ ಅದರೊಳಗೇನೋ ಇದೆ. ಈಗ ಔಟ್ಪುಟ್ಟು ಹಲೋ ಎವರ್ ಅಂತಿದ್ರೆ ಆ ಹಲೋ ಎವರ್ ಅಂತ ಹೇಳೋದನ್ನು ಅಲ್ಲಿಂದ ತೋರಿಸ್ತದೆ ಅಂತ ಅರ್ಥ. ಮೈ ಆಬ್ಜೆಕ್ಟ್ ಡಾಟ್ ಕ್ಲೋಸ್, ಲಾಸ್ಟ್ ಎಂಡಿಗೆ ನಾವು ಅದನ್ನು ಕ್ಲೋಸ್ ಮಾಡ್ತೇವೆ. ವೆನ್ ನೋ ಆರ್ಗ್ಯುಮೆಂಟ್ ಆರ್ ಎ ನೆಗೆಟಿವ್ ನಂಬರ್ ಈಸ್ ಪ್ರೊವೈಡೆಡ್, ರೀಡ್ ರಿಟ್ರೈಸ್ ದಿ ಎಂಟೈರ್ ಫೈಲ್ ಕಂಟೆಂಟ್ ಇನ್ ಒನ್ ಆಪರೇಷನ್. ನೋ ಆರ್ಗ್ಯುಮೆಂಟ್, ನೋಡ್ರಿ, ಏನೂ ಕೊಡಲಿಲ್ಲ ಇದರಲ್ಲಿ ರೀಡಲ್ಲಿ, ಬ್ಲ್ಯಾಂಕ್ ಆಗಿ ಕೊಟ್ಬಿಟ್ರಿ, ಬ್ರ್ಯಾಕೆಟ್ ಹಾಕ್ಬಿಟ್ರಿ, ಆವಾಗ ಫುಲ್ ಫೈಲನ್ನು ರಿಟ್ರೈ ಮಾಡ್ತದೆ. ಅಥವಾ ನೆಗೆಟಿವ್ ನಂಬರ್ ಕೊಟ್ಟರೆ ಇವನ್ ದೆನ್ it will return full file. Then complete file reading. One example. Reading the entire file content requires calling read without arguments or with negative value. This approach loads all file data into memory simultaneously. My object is equal to open myfile.txt, r. Read mode ಅಲ್ಲಿ ಓಪನ್ ಮಾಡು ಅಂತ ಹೇಳಿದ್ವಿ. Print my object dot read, ನೋಡ್ರಿ, brackets. And we have closed it, close the bracket. Then output myfile.txt ಅಲ್ಲಿ ಏನೇನಿದೆ ಅದನ್ನೆಲ್ಲ, ಮೇ ಬಿ ಹಲೋ ಎವ್ರಿ ಒನ್, ರೈಟಿಂಗ್ ಮಲ್ಟಿ-ಲೈನ್ ಸ್ಟ್ರಿಂಗ್, ದಿಸ್ ಈಸ್ ದಿ ಥರ್ಡ್ ಲೈನ್, ಇದಿಷ್ಟಿದೆ ಅಂದರೆ ಇದಿಷ್ಟನ್ನು ಡಿಸ್ಪ್ಲೇ ಮಾಡ್ತದೆ. ದೆನ್ ಮೈ ಆಬ್ಜೆಕ್ಟ್ ಕ್ಲೋಸ್. ಇದನ್ನು ನಿಮ್ಗೆ ತೋರಿಸ್ಲಿಕ್ಕೆ ಜಸ್ಟ್ ಹೇಳಿದ್ದಿದೆ ಔಟ್ಪುಟ್ ಹೀಗೆ ಬರ್ಬೋದು ಅಂತ. ದಿಸ್ ಮೆಥಡ್ ಈಸ್ ಎಫಿಷಿಯಂಟ್ ಫಾರ್ ಸ್ಮಾಲ್ ಫೈಲ್ಸ್ ಬಟ್ ಮೇ ಕನ್ಸ್ಯೂಮ್ ಸಿಗ್ನಿಫಿಕೆಂಟ್ ಮೆಮರಿ ಫಾರ್ ಲಾರ್ಜ್ ಫೈಲ್ಸ್. ಸಣ್ಣ ಫೈಲಿಗೆಲ್ಲ ಇದು ಬೆಸ್ಟ್ ಮೆಥಡ್ ಅಂತೇವೆ. The read line method. The read line method reads one complete line from a file, where each line terminates with a new line character. Read line ಮಾಡಿದಾಗ ಫುಲ್ ಒಂದೊಂದೇ ಕಂಪ್ಲೀಟ್ ಲೈನ್ ಬರ್ತದೆ. ಯಾಕೆಂದ್ರೆ ನಾವಲ್ಲಿ /n ಹಾಕಿದ್ದಿರ್ತದೆ ರೈಟ್ ಲೈನ್ ಮಾಡಬೇಕಾದ್ರೆ ಅಥವಾ ರೈಟ್ ಮಾಡಬೇಕಾದ್ರೆ. ಅದಕ್ಕಾಗಿ /n ತನಕ ರೀಡ್ ಲೈನ್ ರೀಡ್ ಮಾಡ್ತದೆ ಅಂತ ಹೇಳ್ತೇವೆ. That will act like a terminator for the read line. It can also read a specified number of bytes up to the new line character.
ನ್ಯೂ ಲೈನ್ ಕ್ಯಾರೆಕ್ಟರ್ ತನಕ ಸ್ಪೆಸಿಫೈಡ್ ನಂಬರ್ ಆಫ್ ಬೈಟ್ಸನ್ನು ರೀಡ್ ಮಾಡ್ತದೆ. ಲೈಕ್ ಈಗ ಮೈ ಆಬ್ಜೆಕ್ಟ್ ಈಕ್ವಲ್ ಟು ಓಪನ್ ಮೈ ಫೈಲ್ ಡಾಟ್ ಟಿ ಎಕ್ಸ್ ಟಿ ಆರ್ ರೀಡ್ ಮೋಡಲ್ಲಿ ಓಪನ್ ಮಾಡ್ಕೊ. ರೀಡ್ ಲೈನ್ 10 ಅಂದರೆ 10 ಬೈಟ್ಸನ್ನು ರೀಡ್ ಮಾಡು. ಆವಾಗ ರೀಡ್ಸ್ ಫಸ್ಟ್ 10 ಕ್ಯಾರೆಕ್ಟರ್ಸ್ ಆಫ್ ಫಸ್ಟ್ ಲೈನ್. ಫಸ್ಟ್ ಲೈನಿನ 10 ಕ್ಯಾರೆಕ್ಟರ್ ಅಷ್ಟೇ ರೀಡ್ ಮಾಡ್ತದೆ. ಒಂದು ರೀಡ್ ಲೈನ್ ಅಂದರೆ 10 ಲೈನ್ ಅಲ್ಲ, ಆದರೆ ನೆನಪಿರಲಿ 10 ಬೈಟ್ಸ್ ಇಟ್ ಈಸ್. ಔಟ್ಪುಟ್ ಹಲೋ ಎವರ್ ಮೈ ಆಬ್ಜೆಕ್ಟ್ ಡಾಟ್ ಕ್ಲೋಸ್. ದಟ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಯಾವಾಗಲೂ ಅದು ಕನ್ಫ್ಯೂಷನ್ ಆಗ್ತದೆ ರೀಡ್ ಮತ್ತು ರೀಡ್ ಲೈನಲ್ಲಿ. ರೀಡ್ ಅಂತ ಹೇಳಿದಾಗ 10 ಅಂದರೆ 10 ಬೈಟ್ಸ್ ಅಂತ ತಿಳ್ಕೊಂಡ್ಬಿಡ್ತೇವೆ. ರೀಡ್ ಲೈನ್ 10 ಅಂತ ತಿಳ್ಕೊಂಡು ಬಂದಾಗ ನಾವೇನು ಥಿಂಕ್ ಮಾಡ್ತೇವೆ, 10 ಲೈನ್ಸ್ ಅಂತ ಥಿಂಕ್ ಮಾಡ್ತೇವೆ. ಓಕೆ, ದಟ್ ಇಸ್ ನಾಟ್ ದ ಫ್ಯಾಕ್ಟ್. ವಿದೌಟ್ ಆರ್ಗ್ಯುಮೆಂಟ್ಸ್ read line reads a complete line and returns it as a string including the new line character. ಏನೂ ಕೊಡದೇ ಇದ್ರೆ ಆವಾಗ ಕಂಪ್ಲೀಟ್ ಲೈನನ್ನು ರೀಡ್ ಮಾಡ್ತದೆ ಅಂತ ಹೇಳ್ತೇವೆ. The read lines method. The read lines method reads all lines from the file and returns them as a list of strings. Each list element contains a complete line including the new line characters. ನೋಡ್ರಿ, read line method ಏನು ಮಾಡ್ತದೆ, ಒಂದು ಫೈಲಲ್ಲಿರುವಂಥ ಎಲ್ಲ ಲೈನನ್ನು ರೀಡ್ ಮಾಡ್ತದೆ ಆ್ಯಂಡ್ ರಿಟರ್ನ್ಸ್ ದೆಮ್ ಆ್ಯಸ್ ಎ ಲೀಸ್ಟ್ ಆಫ್ ಸ್ಟ್ರಿಂಗ್ಸ್ ಅಂತ ಹೇಳ್ತೇವೆ. ಈಚ್ ಲೀಸ್ಟ್ ಎಲಿಮೆಂಟ್ ಕಂಟೇನ್ಸ್ ಎ ಕಂಪ್ಲೀಟ್ ಲೈನ್ ಇನ್ಕ್ಲೂಡಿಂಗ್ ದ ನ್ಯೂ ಲೈನ್ ಕ್ಯಾರೆಕ್ಟರ್. \n ತನಕನೂ ಡಿಸ್ಪ್ಲೇ ಮಾಡ್ತದೆ ಅಂತ ಹೇಳ್ತಾರೆ. ಮೈ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ಓಪನ್ ಮೈ ಫೈಲ್ ಡಾಟ್ ಟಿ ಎಕ್ಸ್ ಟಿ ಇನ್ ರೀಡ್ ಮೋಡ್ ಪ್ರಿಂಟ್ ಮೈ ಆಬ್ಜೆಕ್ಟ್ ಡಾಟ್ ರೀಡ್ ಲೈನ್ಸ್. ಇಟ್ ಔಟ್ಪುಟ್ಸ್ ಹಲೋ ಎವ್ರಿ ಒನ್ \n writing multi-line strings \n, this is the third line, end of a list. ನೋಡ್ರಿ, ಲೀಸ್ಟ್ ಫಾರ್ಮೆಟ್ ಅಲ್ಲೇ ಔಟ್ಪುಟ್ ಅನ್ನ ಡಿಸ್ಪ್ಲೇ ಮಾಡ್ತು ಮೈ ಆಬ್ಜೆಕ್ಟ್ ಡಾಟ್ ಕ್ಲೋಸ್. ದಿಸ್ ಮೆಥಡ್ ಇಸ್ ಪರ್ಟಿಕ್ಯುಲರ್ಲಿ ಯೂಸ್ಫುಲ್ ವೆನ್ ಯು ನೀಡ್ ಟು ಪ್ರೊಸೆಸ್ ಈಚ್ ಲೈನ್ ಇಂಡಿವಿಜುವಲಿ ಆರ್ ಮ್ಯಾನಿಪುಲೇಟ್ ದಿ ಎಂಟೈರ್ ಫೈಲ್ ಸ್ಟ್ರಕ್ಚರ್. ಆವಾಗ ನಮಗೆ ಈ ಮೆಥಡ್ ಈಸಿ ಆಗ್ತದೆ ಅಂತ ಹೇಳ್ತಾರೆ. Processing text with split function. The split function breaks each line into individual words. ಒಂದು ಲೈನ್ ಇದ್ದರೆ ಆ ಲೈನಲ್ಲಿರೋದು ವರ್ಡ್ಸ್ ಏನಾದರೂ ಇದ್ದರೆ ಆಟೋಮ್ಯಾಟಿಕ್ಲಿ ಅದನ್ನು ಸ್ಪ್ಲಿಟ್ ಮಾಡಿ ತೆಗೆದುಕೊಳ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಫೈಲಲ್ಲಿ ಎಲ್ಲರ ಹೆಸರು ಟೈಪ್ ಮಾಡಿದ್ದಿದೆ, ಆವಾಗ ನಾನು ಸ್ಪ್ಲಿಟ್ ಯೂಸ್ ಮಾಡಿ ಎಲ್ಲ ಹೆಸರನ್ನು 1 by 1 ಡಿಸ್ಪ್ಲೇ ಮಾಡಿಬಿಡ್ಬೋದು, ಈಸಿಯಾಗಿ ಮಾಡ್ಬೋದು ಅದನ್ನು. This technique is valuable for word-by-word analysis and text manipulation. My object equal to open myfile.txt, in read mode. D is equal to my object dot read lines. For line in D colon. D ಅಂತ ಹೇಳಿದ್ರೆ ಇಲ್ಲಿ ಏನಾಯಿತು, ಎಲ್ಲ ಲೈನನ್ನು ತೆಗೆದುಕೊಂಡು ಬಫರಲ್ಲಿ ಹಾಕ್ಕೊಳ್ತು ಅಥವಾ ಮೆಮೊರಿಯಲ್ಲಿ ಹಾಕ್ಕೊಳ್ತು ಅಂತೇವೆ. ಫಾರ್ ಲೈನ್ ಇನ್ ಡಿ ಕಾಲನ್ ಅಂತ ಹೇಳಿದ್ರೆ ಒಂದೊಂದೇ ಲೈನನ್ನು ತೆಗೆದುಕೊಳ್ತಾ ಹೋಗು, ಎಲ್ಲಿ ತನಕ, ಎಂಡ್ ಆಗೋ ತನಕ. ಯಾಕೆಂದರೆ ಫಾರ್ ಅಂತ ಹೇಳೋದು ಸೆಟ್ಟಲ್ಲಿರೋ ಎಲ್ಲ ವ್ಯಾಲ್ಯೂನ 1 by 1 ಇಟ್ರೇಟ್ ಮಾಡ್ತಾ ಹೋಗ್ತದೆ ಅಂತೇವೆ. ಫಾರ್ ಲೈನ್ ಇನ್ ಡಿ ಕೋಲನ್ ವರ್ಡ್ಸ್ ಈಸ್ ಈಕ್ವಲ್ ಟು ಲೈನ್ ಡಾಟ್ ಸ್ಪ್ಲಿಟ್. ನೋಡ್ರಿ, ವರ್ಡ್ಸ್ ಈಸ್ ಈಕ್ವಲ್ ಟು ಲೈನ್ ಡಾಟ್ ಸ್ಪ್ಲಿಟ್. ಆವಾಗ ಆ ಲೈನಲ್ಲಿರೋದನ್ನೆಲ್ಲ ಸ್ಪ್ಲಿಟ್ ಮಾಡ್ತಾ ಹೋಗ್ತದೆ ವರ್ಡ್ಸನ್ನು. ಪ್ರಿಂಟ್ ವರ್ಡ್ಸ್. ಸೊ ಒಂದು ಲೈನಲ್ಲಿರೋದನ್ನು ವರ್ಡ್ಸಿಗೆ ತೆಗೆದುಕೊಳ್ತು, ಅದನ್ನು ಡಿಸ್ಪ್ಲೇ ಮಾಡ್ತು. ಮತ್ತೊಂದು ಲೈನಲ್ಲಿರೋದನ್ನು ತೆಗೆದುಕೊಳ್ತು, ವರ್ಡ್ಸ್ ಮಾಡ್ಕೊಳ್ತು, ಸ್ಪ್ಲಿಟ್ ಮಾಡ್ತು, ಡಿಸ್ಪ್ಲೇ ಮಾಡ್ತು. ಇಲ್ಲಿ ನೋಡ್ರಿ, ಹಲೋ ಎವ್ರಿ ಒನ್ ಫಸ್ಟ್ ಲೈನ್, ಹಲೋ ಎವ್ರಿ ಒನ್. ಹಲೋ ಎವ್ರಿ ಒನ್ ಅನ್ನೋದು ಲೈನ್, ಅದು ಹಲೋ ಎವ್ರಿ ಒನ್ ಅಂತ ಒಂದು ಲಿಸ್ಟಲ್ಲಿ ಹಾಕ್ತು. ಅಗೇನ್ ರೈಟಿಂಗ್ ಮಲ್ಟಿಲೈನ್ ಸ್ಟ್ರಿಂಗ್ಸ್ ಮತ್ತೊಂದು ಲಿಸ್ಟಲ್ಲಿ ಹಾಕ್ತು. ದಿಸ್ ಈಸ್ ದ ಥರ್ಡ್ ಲೈನ್ ಮತ್ತೊಂದು ಲಿಸ್ಟಲ್ಲಿ ಹಾಕ್ತು. ಎಲ್ಲ ವರ್ಡನ್ನು ಸ್ಪ್ಲಿಟ್ ಮಾಡಿ ತೋರಿಸ್ತು. So complete file processing program. This comprehensive program demonstrates both writing and reading operation. It accepts users input, writes to a file, then reads and displays the content back. ನೋಡ್ರಿ, ಈ ಪ್ರೋಗ್ರಾಮಲ್ಲಿ ಏನು ಮಾಡ್ತದೆ ಅಂತ ಹೇಳಿದ್ರೆ ರೈಟ್ ಮತ್ತು ರೀಡ್ ಆಪರೇಷನ್ ಎರಡೂ ತೋರಿಸಿದ್ದಿದೆ ಒಂದೇ ಸಲ. ಇಟ್ ಯೂಸರ್ ಇನ್ಪುಟನ್ನು ತೆಗೆದುಕೊಳ್ತದೆ, ಫೈಲಿಗೆ ರೈಟ್ ಮಾಡ್ತದೆ, ಆಮೇಲೆ ರೀಡ್ ಮಾಡಿ ಡಿಸ್ಪ್ಲೇ ಮಾಡ್ತದೆ ಅಂತ ಹೇಳ್ತೇನೆ. F object is equal to open test file.txt, W ರೈಟ್ ಮಾಡೋದನ್ನು ಹೇಳಿದ್ದಿದೆ.
ಸೆಂಟೆನ್ಸ್ ಇಸ್ ಈಕ್ವಲ್ ಟು ಇನ್ಪುಟ್ ಎಂಟರ್ ದ ಕಾಂಟೆಂಟ್ಸ್ ಅಂತ ಹೇಳಿದ್ರೆ ನೀವು ಏನು ಟೈಪ್ ಮಾಡ್ತೀರಿ ಅದನ್ನೆಲ್ಲ ಸೆಂಟೆನ್ಸ್ ಅಂತ ಆಯಿತು. ಆ ಒಂದು ಸೆಂಟೆನ್ಸ್ ನೀವು ಟೈಪ್ ಮಾಡ್ತೀರಿ ಅಥವಾ ಒಂದು ಲೈನ್ ಟೈಪ್ ಮಾಡ್ತೀರಿ, ಅದನ್ನು ಸೆಂಟೆನ್ಸ್ ಅಂತ ತೆಗೆದುಕೊಳ್ತು. ಎಫ್ ಆಬ್ಜೆಕ್ಟ್ ಡಾಟ್ ರೈಟ್ ಸೆಂಟೆನ್ಸ್, ರೈಟ್ ದಿಸ್ ಸೆಂಟೆನ್ಸ್ ಇನ್ ಟು ದಿ ಫೈಲ್ ಅಂತ ಹೇಳ್ದಂಗೆ ಆಯಿತು. ದೆನ್ ಎಫ್ ಆಬ್ಜೆಕ್ಟ್ ಡಾಟ್ ಕ್ಲೋಸ್, ಕ್ಲೋಸ್ ಅನ್ನೋ ಇದರಿಂದ ನಾವು ಫೈಲನ್ನು ಕ್ಲೋಸ್ ಮಾಡಿದ್ವಿ. ಆಮೇಲೆ ಪ್ರಿಂಟ್, ನಾವು ರೀಡಿಂಗ್ ದ ಕಾಂಟೆಂಟ್ಸ್, ಅದರಲ್ಲಿರೋದನ್ನು ರೀಡ್ ಮಾಡೋದಿದ್ರೆ ಎಫ್ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ಓಪನ್ ಟೆಸ್ಟ್ ಫೈಲ್ ಡಾಟ್ ಟಿ ಎಕ್ಸ್ ಟಿ ಆರ್. ನೋಡ್ರಿ ಇಲ್ಲೀಗ ಫೈಲನ್ನು ಓಪನ್ ಮಾಡಿದ್ವಿ ಮತ್ತು ಅದನ್ನು ಕ್ಲೋಸ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇದನ್ನು ರೈಟ್ ಮೋಡಲ್ಲಿ ಓಪನ್ ಮಾಡಿದ್ದಿದೆ. ಈಗ ನಮ್ಮ ಮತ್ತೆ ಫೈಲ್ ರೀಡ್ ಮೋಡಲ್ಲಿ ಓಪನ್ ಆಗಬೇಕು, ಅದಕ್ಕಾಗಿ ಮತ್ತೆ ಓಪನ್ ಕೊಡಬೇಕಾಯ್ತು. ಫಾರ್ ಎಸ್ ಟಿ ಆರ್ ಇನ್ ಎಫ್ ಆಬ್ಜೆಕ್ಟ್ ಕೋಲನ್, ಫಾರ್ ಎಸ್ ಟಿ ಆರ್ ಇನ್ ಎಫ್ ಆಬ್ಜೆಕ್ಟ್ ಕೋಲನ್ ಪ್ರಿಂಟ್ ಎಸ್ ಟಿ ಆರ್. ಆವಾಗ ಆ ಲೈನಲ್ಲಿರೋದೆಲ್ಲ ಪ್ರಿಂಟ್ ಆಗ್ತದೆ. ಎಫ್ ಆಬ್ಜೆಕ್ಟ್ ಡಾಟ್ ಕ್ಲೋಸ್, ಇದನ್ನು ನೀವು ಕೆಳಗೆ ತೊಗೊಂಡ್ರು ಒಳ್ಳೆಯದು. ಇಲ್ಲಿ ಫಾರ್ ಆದಮೇಲೆ ಫಾರ್ ಎಸ್ ಟಿ ಆರ್ ಇನ್ ಎಫ್ ಆಬ್ಜೆಕ್ಟ್ ಕೋಲನ್ ಪ್ರಿಂಟ್ ಎಸ್ ಟಿ ಆರ್ ಎಫ್ ಆಬ್ಜೆಕ್ಟ್ ಡಾಟ್ ಕ್ಲೋಸ್ ಎಂಡಿಗೆ. ಆವಾಗ ಫೈಲು ಇನ್ಫಾರ್ಮೇಷನ್ ಏನೋ ಒಂದು ಲೈನನ್ನು ಟೈಪ್ ಮಾಡಿದ್ವಿ, ಹಲೋ ಎವ್ರಿ ಒನ್, ಮೇ ಬಿ ಗುಡ್ ಈವ್ನಿಂಗ್ ಅಂತ ಬರೆದಿದ್ದಿದ್ರೆ ಆ ಲೈನ್ ಟೈಪ್ ಮಾಡಿದ್ದಿದ್ರೆ ಸೆಂಟೆನ್ಸಿಗೆ ಬಂತು, ಅದು ಫೈಲಿಗೆ ರೈಟ್ ಆಯಿತು. ಫೈಲಿನ ಹೆಸರು ಯಾವುದು, ಟೆಸ್ಟ್ ಫೈಲ್ ಡಾಟ್ ಟಿ ಎಕ್ಸ್ ಟಿ, ಅದರಲ್ಲಿ ರೈಟ್ ಆಯಿತು. ಆಮೇಲೆ ಅದನ್ನು ಕ್ಲೋಸ್ ಮಾಡಿದ್ವಿ, ಆಮೇಲೆ ಅದರಲ್ಲಿರೋ ಕಂಟೆಂಟ್ಸನ್ನು ರೀಡ್ ಮಾಡಿದ್ವಿ ಮತ್ತು ಅದನ್ನು ಡಿಸ್ಪ್ಲೇ ಮಾಡಿದ್ವಿ. ಫೈಲ್ ನೇವಿಗೇಷನ್ ಮೆಥಡ್ಸ್. Python provides seek and tell methods for random file access instead of sequential reading. ನಾವು ಇಲ್ಲಿ ತನಕ ರೀಡ್ ಮಾಡಿದ್ದು ಯಾವುದು, ಸೀಕ್ವೆನ್ಷಿಯಲ್ ಫೈಲ್. ಸೀಕ್ವೆನ್ಷಿಯಲ್ ಏನು, ಫೈಲನ್ನು ಸ್ಟಾರ್ಟಿಂದ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡಿ ಎಂಡ್ ತನಕ ರೀಡ್ ಮಾಡೋದು ಒನ್ ಬೈ ಒನ್, ಮೇ ಬಿ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಆರ್ ಲೈನ್ ಬೈ ಲೈನ್ ಸೀಕ್ವೆನ್ಷಿಯಲಿ ಫ್ರಮ್ ದ ಟಾಪ್ ಪೊಸಿಷನ್ ಟು ಎಂಡ್ ಪೊಸಿಷನ್. ದಟ್ is called sequential reading. Random means taking any line or maybe any record, that is random. Maybe in banks and all, they will go for random access. Any customer comes, ಯಾವುದಾದ್ರೂ ಕಸ್ಟಮರ್ ಬಂದರು, ಯಾವ ಕಸ್ಟಮರ್ ಬರ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ, ಕರೆಕ್ಟ್, ರ್ಯಾಂಡಮ್ಲಿ ಬರ್ತಾನೆ. ಆವಾಗ ಅವನ ಇನ್ಫಾರ್ಮೇಷನ್ ಅವನಿಗೆ ತೋರಿಸ್ಬೇಕಲ್ವಾ, ಅದಕ್ಕಾಗಿ ಅದು ರ್ಯಾಂಡಮ್ ಆಕ್ಸೆಸ್ ಅಂತ ಹೇಳ್ತವೆ. These functions allow precise control over file pointer position for efficient data retrieval ಅಂತ ಹೇಳ್ತೇವೆ. ಅಂದರೆ ನಮಗೆ ಕರೆಕ್ಟಾಗಿ ಯಾವ ಡೇಟಾ ತೆಗೆದುಕೊಳ್ಬೇಕು ಅದಕ್ಕೆಲ್ಲ ಇದು ಹೆಲ್ಪ್ ಆಗ್ತದೆ ಅಂತ ಹೇಳಿದ್ದಾರೆ. ಟೆಲ್ ಮೆಥಡ್ ರಿಟರ್ನ್ಸ್ ದಿ ಕರೆಂಟ್ ಪೊಸಿಷನ್ ಆಫ್ ಫೈಲ್ ಆಬ್ಜೆಕ್ಟ್ ಆಸ್ ಬೈಟ್ ಪೊಸಿಷನ್ ಫ್ರಮ್ ಬಿಗಿನಿಂಗ್ ಆಫ್ ಫೈಲ್. ಈಗ ಸ್ಟಾರ್ಟಿಂಗಿಂದ, ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನೀವು ಫೈಲ್ ಇದೆ ಅಂತ ಹೇಳಾದರೆ, ಈಗ ಇಲ್ಲಿನ ಕ್ಯಾರೆಕ್ಟರ್ ಬೇಕು, ಅವಾಗ ಏನಾಯಿತು, 1 2 3 4 5 6 7 8 9 10 11 12 13 14 15 16 maybe 17. This position may be 17. Tell method returns the current position of file object as byte position from beginning of file. ಅಂದರೆ ಇಲ್ಲಿ ಪಾಯಿಂಟರ್ ಇದೆ ಅಂತ ಹೇಳಿದ್ರೆ ಫೈಲ್ ಪಾಯಿಂಟರ್, ಅವಾಗ ಇಲ್ಲಿಂದ 17 ಅಂತ ಆಯಿತು. ಅದನ್ನು ನೋಡ್ಲಿಕ್ಕೆ ನಾನು ಯಾವಾಗ ಈ ಪೊಸಿಷನಿನ ವ್ಯಾಲ್ಯೂ ಎಷ್ಟು ಅಂತ ನೋಡಲಿಕ್ಕೆ ಟೆಲ್ ಯೂಸ್ ಮಾಡ್ತೇವೆ. ಆ ಪೊಸಿಷನಿಗೆ ಹೋಗಲಿಕ್ಕೆ ಸೀಕ್ ಮೆಥಡ್, ಪೊಸಿಷನ್ಸ್ ಫೈಲ್ ಆಬ್ಜೆಕ್ಟ್ ಎಟ್ ಸ್ಪೆಸಿಫೈಡ್ ಲೊಕೇಶನ್ ಯೂಸಿಂಗ್ ಆಫ್ಸೆಟ್ ಆ್ಯಂಡ್ ರೆಫರೆನ್ಸ್ ಪಾಯಿಂಟ್. ಈಗ ನೋಡ್ರಿ, ರೆಫರೆನ್ಸ್ ಪಾಯಿಂಟ್ ಅಂತ ಹೇಳಿದ್ರೆ ಮುಂದೆ ನೋಡ್ತೇವೆ ನಾವು ಅದನ್ನು, ಯಾವ ಪೊಸಿಷನಿಗೆ ಹೋಗಬೇಕು, ಈ ಸೈಡಿಂದ ಹೋಗಬೇಕು, ಹಿಂದ್ಗಡೆಯಿಂದ ಬರಬೇಕು, ಅಥವಾ ಕರೆಂಟ್ ಪೊಸಿಷನಿಂದ ರೀಡ್ ಆಗಬೇಕು, ಅದನ್ನು ರೆಫರೆನ್ಸ್ ಪಾಯಿಂಟ್ ಅಂತೇವೆ. ಇಲ್ಲಿಂದ ಎಷ್ಟು ಕ್ಯಾರೆಕ್ಟರ್ ರೀಡ್ ಮಾಡಬೇಕು ಅದನ್ನು ನಾವು ಆಫ್ಸೆಟ್ ಅಂತ ಹೇಳ್ತೇವೆ. ಅಂಡರ್ಸ್ಟ್ಯಾಂಡಿಂಗ್ ಸೀಕ್ ರೆಫರೆನ್ಸ್ ಪಾಯಿಂಟ್. ನೋಡ್ರಿ, ಸೀಕಲ್ಲಿ ರೆಫರೆನ್ಸ್ ಪಾಯಿಂಟ್ಸ್ ಯಾವ್ಯಾವ್ದಿದ್ದಾವೆ, 3 ಇದ್ದಾವೆ. ದರ್ ಆರ್ 3 ರೆಫರೆನ್ಸ್ ಪಾಯಿಂಟ್ಸ್. Beginning of file, that is indicated by 0. That means the file pointer will point to the beginning of a file. Default reference point, offset counted from the start of the file, most commonly used for precise positioning. ಕರೆಕ್ಟ್ ಒಂದು ಪೊಸಿಷನಿಗೆ ಹೋಗಿ ಕೂತ್ಕೊಳ್ಳಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೇವೆ. ನನಗೀಗ 20ಇಂದ ಸೆಕೆಂಡ್ ರೆಕಾರ್ಡ್ ಇದೆ ಅಂದರೆ 20 ಬೈಟಿಗೆ ಹೋಗಿ ಕೂತ್ಕೊಳ್ಬೇಕು, ಅದನ್ನು ಬಿಗಿನಿಂಗ್ ಆಫ್ ಫೈಲಿಂದ ರೀಡ್ ಮಾಡಬೇಕು. ಅವಾಗ ಸೀಕಲ್ಲಿ ರೆಫರೆನ್ಸ್ ಪಾಯಿಂಟ್ ಅವಾಗ 0 ಇಟ್ಕೊಳ್ಬೇಕು. ಕರೆಂಟ್ ಪೊಸಿಷನ್, ಈಗ ಆಲ್ರೆಡಿ ಒಂದು ರೆಕಾರ್ಡ್ ರೀಡ್ ಮಾಡಾಗಿದೆ, 20th ಇದೆ,
ನನಗೆ 20th ಮತ್ತೆ 20 ರೀಡ್ ಮಾಡಬೇಕು. ಅವಾಗ ನಾನು ಕರೆಂಟ್ ಪೊಸಿಷನಿಂದ ಮುಂದೆ ಹೋಗಬೇಕು ಅಂತ ಅರ್ಥ. ಮತ್ತು 20 ರೀಡ್ ಮಾಡಬೇಕು. ಅವಾಗ 1 ಅನ್ನೋದನ್ನು ಇಟ್ಕೊಳ್ಬೇಕು. ಆಫ್ಸೆಟ್ ಕ್ಯಾಲ್ಕುಲೇಟೆಡ್ ಫ್ರಮ್ ಕರೆಂಟ್ ಫೈಲ್ ಆಬ್ಜೆಕ್ಟ್ ಪೊಸಿಷನ್ ಯೂಸ್ಫುಲ್ ಫಾರ್ ರಿಲೇಟಿವ್ ಮೂಮೆಂಟ್ಸ್ ವಿತ್ ಇನ್ ದ ಫೈಲ್ ಅಂತೇವೆ. ದೆನ್ ದ ಥರ್ಡ್ ಒನ್ ಎಂಡ್ ಆಫ್ ಫೈಲ್. ಎಂಡ್ ಆಫ್ ಫೈಲಿಂದ ರೀಡ್ ಮಾಡ್ತಾ ಬರೋದು ಅಂದರೆ ಹಿಂದ್ಗಡೆಗೆ. ಆಫ್ಸೆಟ್ ಕೌಂಟೆಡ್ ಫ್ರಮ್ ದ ಎಂಡ್ ಆಫ್ ದ ಫೈಲ್ typically used with negative values to access content near file end. File end ಇಂದ read ಮಾಡಲಿಕ್ಕೆ ನೋಡಿ. Practical file navigation example. This example demonstrates practical usage of seek and tell methods for file navigation. File navigation ಅಂದರೆ ಫೈಲಿನ ಮೂಮೆಂಟ್, ಫೈಲ್ನೊಳಗೆ ಮೂಮೆಂಟ್ ಮಾಡೋದು, ಅದಕ್ಕೆ ನೇವಿಗೇಷನ್ ಅಂತೇವೆ. ಈಗ ಈ ಪ್ರೋಗ್ರಾಮಲ್ಲಿ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆ ಮೂವ್ ಆಗ್ಬೇಕಾದ್ರೆ ಹೇಗೆ ಆಗ್ತದೆ ಅಂತ ಹೇಳೋದನ್ನು ತೋರಿಸಿದ್ದಿದೆ. ಜಸ್ಟ್ ಫೈಲ್ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ಓಪನ್ ಟೆಸ್ಟ್ ಫೈಲ್ ಡಾಟ್ ಟಿ ಎಕ್ಸ್ ಟಿ ಆರ್ ಪ್ಲಸ್ ಅಂದರೆ ಈ ಫೈಲನ್ನು ಟೆಸ್ಟ್ ಫೈಲ್ ಡಾಟ್ ಟಿ ಎಕ್ಸ್ ಟಿಯನ್ನು ರೀಡ್ ಆರ್ ರೈಟ್ ಮೋಡಲ್ಲಿ ಓಪನ್ ಮಾಡು ಅಂತ ಹೇಳಿದ್ದಿದೆ. ಎಸ್ ಟಿ ಆರ್ ಇಸ್ ಈಕ್ವಲ್ ಟು ಫೈಲ್ ಆಬ್ಜೆಕ್ಟ್ ಡಾಟ್ ರೀಡ್. ರೀಡ್ ಪ್ಯಾರಾಂಥಿಸಲ್ಲಿ ಏನೂ ಕೊಡಲಿಲ್ಲ ಅಂತ ಹೇಳಾದರೆ, ಇಫ್ ಯು ಆರ್ ನಾಟ್ ಗಿವನ್ ಎನಿಥಿಂಗ್ ದ ಮೀನಿಂಗ್ ಇಸ್ ರೀಡ್ ಎವ್ರಿಥಿಂಗ್. ಅಂದರೆ ಈ ಫೈಲಲ್ಲಿರೋ ಎಲ್ಲ ಡೇಟಾವನ್ನು ಎಸ್ ಟಿ ಆರ್ದಲ್ಲಿ ಡಂಪ್ ಮಾಡು ಅಂತ ಹೇಳ್ದಂಗೆ ಆಯಿತು. ಪ್ರಿಂಟ್ ಪೊಸಿಷನ್ ಆಫ್ಟರ್ ರೀಡಿಂಗ್ ಫೈಲ್ ಆಬ್ಜೆಕ್ಟ್ ಡಾಟ್ ಟೆಲ್ 33 ಅಂದರೆ ಈ ಫೈಲಲ್ಲಿ 33 ಕ್ಯಾರೆಕ್ಟರ್ ಇದ್ದಾವೆ ಅಂತ ಆಯಿತು. ನೋಡಿರಿ, ನಮ್ಗೆ ಎಷ್ಟು ಕ್ಯಾರೆಕ್ಟರ್ ಇದೆ ಅಂತ ರೀಡ್ ಮಾಡಲಿಕ್ಕೆ ಹೆಲ್ಪ್ ಆಯ್ತಿದ್ದು ಫೈಲ್ ಆಬ್ಜೆಕ್ಟ್ ಡಾಟ್ ಟೆಲ್ ಅಂತ ಹೇಳೋದು. ಅಂದರೆ ಆ ಪೊಸಿಷನ್ ಲಾಸ್ಟಿಗೆ ಬಂದು ಮುಟ್ಟಿದೆ ಅಂತ ಹೇಳೋದು ರೀಡ್ ಮಾಡಿ ಆ ಪೊಸಿಷನನ್ನು ನನಗೆ ಹೇಳು ಅಂತ ಹೇಳ್ದಂಗೆ ಆಯಿತು. ಫೈಲ್ ಆಬ್ಜೆಕ್ಟ್ ಡಾಟ್ ಸೀಕ್ 0 ಮೂವ್ ಟು ದ ಬಿಗಿನಿಂಗ್. 0 ಅಂತ ಹೇಳಿದ್ರೆ ರೆಫರೆನ್ಸ್ ಪಾಯಿಂಟ್ 0 ಅಂದರೆ ಇಟ್ ವಿಲ್ ಟೇಕ್ ಯು ಟು ದ ಬಿಗಿನಿಂಗ್. ಪ್ರಿಂಟ್ ಪೊಸಿಷನ್ ಅಟ್ ಬಿಗಿನಿಂಗ್ ಫೈಲ್ ಆಬ್ಜೆಕ್ಟ್ ಡಾಟ್ ಟೆಲ್ 0. ಫೈಲ್ ಆಬ್ಜೆಕ್ಟ್ ಡಾಟ್ ಸೀಕ್ 10 ಮೂವ್ ಟು ದ 10th ಬೈಟ್. ಪೊಸಿಷನ್ ಎಟ್ 10th ಬೈಟ್ ಫೈಲ್ ಆಬ್ಜೆಕ್ಟ್ ಡಾಟ್ ಟೆಲ್ 10 ಅಂತ ಡಿಸ್ಪ್ಲೇ ಮಾಡ್ತದೆ. ಎಸ್ ಟಿ ಆರ್ ಇಸ್ ಈಕ್ವಲ್ ಟು ಫೈಲ್ ಆಬ್ಜೆಕ್ಟ್ ಡಾಟ್ ರೀಡ್ ಫ್ರಮ್ ಕರೆಂಟ್ ಪೊಸಿಷನ್ 10th ಪೊಸಿಷನಿಂದ ರೀಡ್ ಮಾಡು ಅಂತ ಹೇಳ್ದಂಗೆ ಆಯಿತು. ಅವಾಗ 10th ಪೊಸಿಷನಿಂದ ಎಲ್ಲ ಇನ್ಫಾರ್ಮೇಷನ್ ಎಸ್ ಟಿ ಆರ್ದಲ್ಲಿ ಡಂಪ್ ಆಗ್ತದೆ. ಅದನ್ನು ನಾವು ಬೇಕಾದ್ರೆ ಕಡೆಗೆ ಡಿಸ್ಪ್ಲೇ ಮಾಡ್ಬೋದು. ಇವಿಷ್ಟು ಫೈಲನ್ನು ಮೂವ್ಮೆಂಟ್ ರೀಡ್ ಮಾಡೋದು ಹೇಗೆ, ರೈಟ್ ಮಾಡೋದು ಹೇಗೆ, ಸೀಕ್ ಮತ್ತು ಟೆಲ್ ಯೂಸ್ ಮಾಡಿ ಹೇಗೆ ಮೂವ್ಮೆಂಟ್ ಮಾಡ್ಬೋದು ಅದನ್ನಿಷ್ಟು ನಾವಿಲ್ಲಿ ಕಲ್ತ್ವಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇದೆಲ್ಲ ನೋಟ್ಸನ್ನು ರೆಫರ್ ಮಾಡಿರಿ ಮತ್ತು ಒಳ್ಳೆ ಮಾರ್ಕ್ಸ್ ತಗೊಳ್ರಿ. Thank you. God bless you.